ಸರಿಯಾಗಿ ಕೂತ್ಕೋ. ಇಲ್ಲ ಅಂದ್ರೆ ಆಮೇಲೆ ಜಡೆ ಸರಿಯಾಗಿ ಬಂದಿಲ್ಲ ಅಂತ ಜಗಳ ಮಾಡಿದ್ರೆ ಸರಿ ಇರಲ್ಲ. ರಾಜಿ ರಾಜಿ ಯಾಕ್ ನಗ್ತಿದ್ಯಾ? ರಾಜಿ ಅಬ್ಬಾ, ಏನಾದ್ಯಾ ಹಾಗೆ ಹೊಡ್ದೆ? ಹೊಡಿಲಿಲ್ಲ, ತಟ್ಟಿದ್ದು. ಮೊದ್ಲು ನೀನ್ ಯಾಕ್ ನಗ್ತಿದ್ಯಾ ಅನ್ನೋದನ್ನ ಹೇಳು. ಅದಾ, ಅದು ಅದು ಏನು, ನನಗೆ ಜಡೆ ಹಾಕಕ್ ಬರಲ್ಲ ಅಂತ ನಗ್ತಿದ್ಯಾ? ಛೇ 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 ಛೇ, ಹಾಗೆಲ್ಲ ಏನಿಲ್ಲ. ಮತ್ತಿನ್ ಯಾಕ್ ನಗ್ತಿದ್ಯಾ? ಅದು ನಮ್ ಸರ್ರು ನನ್ಗೆ ತಿನ್ಸಿದ್ದು ನೆನಪಾಗಿ. ಆ, ನಿಮ್ ಸರ್ ತಿನ್ಸಿದ್ರಾ? ಯಾವಾಗ? ನಾನು ಅವ್ರ ಹತ್ರ ಹೋಗಿದ್ದಾಗ. ಹೋಗಿದ್ಯಾ? ಅದ್ಯಾವಾಗ? ಬೆಳಗ್ಗೆನೆ. ಬೆಳಗ್ಗೆನೆ ಹೋಗಿದ್ಯಾ? ಯಾಕೆ? ಯಾಕೆ ಅಂದ್ರೆ, ವ್ರತ ಮಾಡಿದ್ರೆ ಎಲ್ರು ಯಾರಿಗೋಸ್ಕರ ವ್ರತ ಮಾಡ್ತಾರೋ ಅವ್ರ ಹತ್ರನೇ ತಿನ್ಸ್ಕೋಬೇಕು ಅಲ್ವಾ? ಅಂದ್ರೆ ಅಲ್ಲಿವರೆಗೂ ನೀನ್ ತಿಂದಿಲ್ವಾ? ಅವ್ರು ನನಗ್ ತಿನ್ನಿಸ್ದೆ ನಾನ್ ಹೇಗ್ ತಿನ್ನೋದು? ಅದಕ್ಕೆ ಬೆಳಗ್ಗೆನೆ ಹೋಗಿ ಸರ್ಕಾಯಾರೇ ಪ್ರಸಾದ ತಿನ್ನಿಸ್ಕೊಂಡೆ. ಏನಿದು ರಾಜಿ, ನೀನ್ ಇಷ್ಟೊಂದೆಲ್ಲ ಬದ್ಲಾಗ್ತಿದ್ಯಾ? ನನ್ ವ್ರತ ಪೂರ್ತಿ ಆಗ್ಬೇಕು ಅಂದ್ರೆ ಹೋಗ್ಬೇಕಲ್ವಾ? ಯಾವ ಟೈಮ್ ಬೇಕಾದ್ರೂ ಆ ಟೈಮ್ ಅಲ್ಲಿ ನೀನ್ ಹಾಗೆ ಹೋಗೋದು ಕರೆಕ್ಟೇನಾ? ಅವರೇ ನನ್ ಜೀವನ, ನನ್ ಬದುಕೆ ಅವ್ರ ಜೊತೆ ಅಂದ್ಮೇಲೆ ನನ್ನವರು ಅನ್ಕೊಂಡಿರೋ ಅವ್ರ ಹತ್ರ ಹೋಗೋದಕ್ಕೆ ಯಾವ ಟೈಮ್ ಆದ್ರೇನು? ಅಂದ್ರೆ ನೀನ್ ಅಲ್ಲಿವರೆಗೂ ಏನೂ ತಿಂದಿಲ್ಲ. ರಾತ್ರಿ ಮಾವ ನಿಂಗ್ ತಿನ್ಸಿದ್ಮೇಲೆ ನಿನ್ ವ್ರತ ಪೂರ್ತಿ ಆಯ್ತು. ನನ್ಗ ಅವಕಾಶ ಇಲ್ದೇ ಇರೋದ್ರಿಂದ ಬೆಳಗ್ಗೆನೆ ಹೋಗಿ ಅವ್ರ ಹತ್ರ ನನ್ ವ್ರತ ಪೂರ್ತಿ ಮಾಡಿಸ್ಕೊಂಡೆ. ರಾಜಿ, ನಿನಗ್ ಹೇಗ್ ಹೇಳ್ಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ನೀನೇನು ಹೇಳ್ಬೇಡ, ಬೆಳಗ್ಗೆನೆ ಅವ್ರ ಕೈಯಾರೆ ತಿನ್ಸ್ಕೊಂಡಲ್ಲ. ಎಷ್ಟ್ ಖುಷಿ ಆಗ್ತಿದೆ ಗೊತ್ತಾ? ಅವರು ತುಂಬಾ ಅಮಾಯಕರು ಆದ್ಯಾ. ನನಗ್ ತಿನ್ಸೋದಕ್ಕೆ ಎಷ್ಟು ನಾಚಿಕೆ ಪಟ್ರು ಗೊತ್ತಾ? ಬಹಳ ಹಿಂದೆ ನನಗ್ ಕೊಟ್ಟಿದ್ರು. ಈಗ ಅದನ್ನ ಯಾಕೆ ತಗೊಂಡ್ ಬಂದೆ ಅತ್ತಿಗೆ? ಸೀನು ತಗೊಂಡ್ ಹೋಗಿ ಪಾಲಿಶ್ ಮಾಡಿಸ್ಕೊಂಡ್ ಬರ್ಬೇಕಾ? ಇಲ್ಲ ಪದ್ಮ, ಈ ಒಡವೆಗಳನ್ನ ಆ ದಿನಕ್ಕೆ ಕೊಡೋಣ ಅಂತ. ಹೇಗೂ ನನ್ನ ಆದ್ಯ ನಿನ್ ಮಗನ ಹೆಂಡತಿಯಾಗಿ ಬರೋಳಲ್ವಾ? ಹಾಗಿದ್ಮೇಲೆ ನಾನು ಅವಳು ಕೊಡೋ ಒಡವೆಗಳೆಲ್ಲ ನಿನಗೆ ಸೇರಿದ್ದಲ್ವಾ? ಅದಕ್ಕೆ ಈ ಒಡವೆಗಳನ್ನೆಲ್ಲ ನಿನಗೆ ಒಪ್ಪಿಸ್ಬಿಡೋಣ ಅಂತ. ಅತ್ತೆ,
ಈ ಒಡವೆನೆಲ್ಲ ಆದ್ಯಂಗ್ ಕೊಟ್ರೆ ರಾಜಲಕ್ಷ್ಮಿಗೆ ಏನ್ ಕೊಡ್ತೀರಾ? ರಾಜಿಗೆ ನನ್ನ ಒಡವೆಗಳಿದೆಯಲ್ಲೋ ಅದನ್ನೇ ಕೊಟ್ಬಿಡ್ತೀನಿ. ಆ ಕಾಲದಲ್ಲಿ ನಮ್ಮ ಅಜ್ಜಿ ಹಾಕೊಂಡಿದ್ ಒಡವೆಗಳು. ನನ್ನ ತಂಗಿಗೆ ನನ್ನ ನೆನಪಾಗಿ ಇದನ್ನ ಆದ್ಯನಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಈ ಒಡವೆಗಳನ್ನ ಆದ್ಯನ್ ಕೊಡ್ತಾ ಇದ್ದೀನಿ ಅಂತ ಅವ್ರ ಹತ್ರ ಹೇಳ್ದೆ. ಅವರು ಸರಿ ಅಂತ ಹೇಳಿದ್ರು. ಪದ್ಮಾ, ಇವತ್ತಿನಿಂದ ಈ ಒಡವೆಗಳೆಲ್ಲ ನಿಂದು. ಈಗ ಉಳಿದಿರೋದು ಆದ್ಯ ಸೀನು ಮದುವೆ ಅಷ್ಟೇ. ನಿನ್ನ ಆದ್ಯನ ಮದುವೆ ಮುಗಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗ್ದ ಹಾಗೆ. ಯಾವ ಕಡೆ ತಿರುಗಿದ್ರು ಕೊನೆಗೆ ಅಲ್ಲಿಗೆ ಬಂದು ನಿಂತ್ಕೋತಾರೆ. ನಿಮ್ಮ ಅಣ್ಣನೂ ಅಷ್ಟೇ ಒಳ್ಳೆ ಮುಹೂರ್ತ ನೋಡಿ ಇವರಿಬ್ರು ಮದುವೆ ಮುಗಿಸ್ಬಿಡ್ಬೇಕು ಅಂದ್ಕೊಂಡಿದ್ದಾರೆ. ನಿನ್ನ ಮದುವೆ ಆದಷ್ಟು ಬೇಗ ಆಗ್ಬಿಡುತ್ತೆ ಕಣೋ ಸೀನು. ಒಡವೆ ಕೊಟ್ಟಿದ್ದು ಒಳ್ಳೇದೆ, ಆದ್ರೆ ಆ ಮದ್ವೆ ವಿಚಾರ ಯಾಕೆ? ಅಷ್ಟಕ್ಕೂ ಇವಳು ರಾಜಲಕ್ಷ್ಮಿ ಮದ್ವೆನ ಬಿಟ್ಟು ನನ್ ಮಗನ್ ಮದ್ವೆ ಹಿಂದೆ ಬಿದ್ದಿದ್ರಲ್ಲ, ಎಲ್ಲ ನನ್ ಕರ್ಮ. ಛೀ. ಏನಮ್ಮ ಏನು ಏನೋ ಅಂದಂಗಿತ್ತು? ಒಡವೆ ಚೆನ್ನಾಗಿದೆ ಅಂತ ಹೇಳ್ದೆ. ಒಡವೆ ಚೆನ್ನಾಗೇ ಇರುತ್ತೆ, ನಿನಗಿನ್ನೂ ಚೆನ್ನಾಗಿರುತ್ತೆ. ಸರಿ ಬಿಡು. ಗಂಡಂಗಿಂತ ಮೊದ್ಲು ಹೆಣ್ಣಿಗೂ ಬಂಗಾರಕ್ಕೂ ಗಂಟ್ ಹಾಕಿದಾನೆ ಆ ದೇವ್ರು. ಏನ್ ಮಾಡಕ್ಕಾಗತ್ತೆ? ಅತ್ತೆಗೆ ಆದ್ಯನ್ ಕಂಡ್ರೆ ಅದೆಷ್ಟು ಪ್ರೀತಿ ನೋಡಮ್ಮ. ಇಷ್ಟೊಂದು ಬಂಗಾರ ತಂದು ಆದ್ಯನ್ಗೆ ಅಂತ ಕೊಟ್ಟಿದ್ದಾರೆ. ಬಂಗಾರ ಕೊಡೋದ್ರಲ್ಲೇ ಮುಗ್ದಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಮದ್ವೆ ಅಂತ ಹೇಳಿ ನನ್ ಸಂತೋಷನೇ ಹಾಳು ಮಾಡ್ಬಿಟ್ಲು.